ನಾವು ಕಟಿಂಗ್ ಮಾಡ್ಸೋದು ಬೇಡವಾ? ಗಂಟ ಆಗ ಕೊಟ್ಟಾಗಿದೆ ಗೌರಿ ಹಬ್ಬದ ಗಂಟ. ಪೆಟ್ರೋಲ್ ಆಗೋಯ್ತು ಇವಾಗ. ಆ ಕಡೆಯಿಂದ ನಾನು ತಿಳ್ಕೊಂಬಿಡ್ತೀನಿ. ಯಾವನ್ನೂ ಇಲ್ಲ ಅಪ್ಪ ನೀನು ಹಳೆ ತೋರಿಸ್ತೀರಪ್ಪ ಹೈಸ್ಕೂಲ್ದು. ಹಾಯ್ ಗಾಯ್ಸ್, ಎಲ್ರಿಗೂ ನಮ್ಮ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಶನಿವಾರ, ಕಾಲೇಜ್ ರಜಾ, ನಮ್ಮೂರು ಬೆಟ್ಟದ ಮೇಲೆ ಇದ್ದೀನಿ. ಬಂದು ಸುಮಾರು ಹೊತ್ತಾಯಿತು. ಟೈಮ್ ಎಷ್ಟೊತ್ತು ಕಳೆದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಏನಪ್ಪ ವಿಚಾರ ಅಂತಂದ್ರೆ ಇವತ್ತು ಬಂದು ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದು. ನಾನು ಮೊನ್ನೆ ಮಾಡಿದ ವಿಡಿಯೋ ಏನೈತೆ ನೋಡಿರಿ Q&A ಒಳಗಲ್ಲಿ, ಅದು ಪೂರ್ತಿ ಫುಲ್ಲು ಸ್ಪೀಡಾಗಿ ಮಾತಾಡ್ಬಿಟ್ಟಿದ್ದೀನಿ. ಅದೇನಕ್ಕೆ ಹಂಗೆ ಮಾತಾಡ್ದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಏನು ಹುಚ್ಚು ಥರ ಮಾತಾಡ್ಬಿಟ್ಟಿದ್ದೀನಿ. ನನಗೆ ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಗ್ತೈತೆ ನಾನು ಮಾತಾಡಿರೋದು. ಬೇರೆಯವ್ರ ಪೊಸಿಷನಾಗಿ ನಿಂತ್ಕೊಂಡು ನೋಡ್ತಾ ಇದ್ರೆ ಅರ್ಥ ಆಗಿಲ್ಲ. ಅದು ನಾನು ಮಾತಾಡಿರೋದು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಮೈಕ್ ಯೂಸ್ ಮಾಡಿಲ್ಲ ಅವತ್ತು, ಎಕೋ ಬಂದುಬಿಡ್ತು. ಸ್ಟಾರ್ಟಿಂಗಲ್ಲಿ ಚೆಕ್ ಮಾಡಿದೆ, ಕರೆಕ್ಟಾಗಿ ಗೊತ್ತಾಯಿತು. ಅದು ನೋಡಿದ್ರೆ ಎಕೋ ಹೊಡೆದ್ಬಿಡ್ತು. ಅದಕ್ಕೆ ಬಂದು ನಮಗೆ ಗೊತ್ತಿರೋರೊಬ್ಬರು ತುಂಬ ಬೇಕಾದವರು ಹಿಂಗೆ ಪ್ರಾಕ್ಟೀಸ್ ಮಾಡೋ ಅಲ್ಲಿ ಹೋಗಿ ನಾನು ಒಂದಿಷ್ಟು ಹೇಳ್ಕೊಡ್ತೀನಿ. ಅದು ಹೆಂಗೆ ಸ್ಪಷ್ಟತೆಯಿಂದ ಮಾತಾಡೋದು, ನಿಧಾನಕ್ಕೆ ಮಾತಾಡೋದು, ಹೆಂಗೆ ಕಾನ್ಫಿಡೆನ್ಸ್ ಹೆಂಗೆ ತಗೊಳೋದು, ಅದೆಲ್ಲ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದಷ್ಟು ಟಿಪ್ಸ್ ಕೊಟ್ಟಿದ್ರು. ಅದನ್ನೆಲ್ಲ ಫಾಲೋ ಮಾಡ್ಕೊಂಡಿದ್ದು. ಯಾವುದೋ ಬೆಟ್ಟದ ಮೇಲೆ ಅಲ್ಲಿ ಬಂಡೆ ಮೇಲೆ ಕೂತೀನಿ ನನ್ನ ಜಾಗದಲ್ಲಿ. ಇವಾಗ ನಮ್ಮೂರು ಬೆಟ್ಟದ ಮೇಲೆ ಇದ್ದೀನಿ. ಎಲ್ಲ ಮುಗೀತು ಒಂದು ಲೆವೆಲ್ಲಿಗೆ. ಅದೇನೇನೋ ಪ್ರಾಕ್ಟೀಸ್ ಮಾಡಿದೆ, ಪರವಾಗಿಲ್ಲ, ವರ್ಕೌಟ್ ಆಯಿತು. ನನ್ನ ಪ್ರಕಾರ ವರ್ಕೌಟ್ ಆದೈತೆ. ಒಂದೇ ದಿವಸಕ್ಕೆ ಯಾವುದು ವರ್ಕೌಟ್ ಆಗೋಲ್ಲ, ಒಂದೇ ದಿವಸಕ್ಕೆ ಯಾವುದು ನಡೆಯೋಲ್ಲ. ಅಲ್ಲಾಯ್ತು ನೋಡಿರಿ ನಮ್ಮೂರು. ಅಲ್ಲಿ ಕಾಣ್ತಿರೋ ನಮ್ಮೂರು ಕೆರೆ, ಅಲ್ಲಿ ಮನೆಗಳು ಕಾಣ್ತಿರೋ ನಮ್ಮೂರು. ಇಲ್ಲಿಂದ ಎಲ್ಲ ಮುಗೀತು. ಇವಾಗ ಮನೆ ಹತ್ರಕ್ಕೆ ಹೋಗ್ಬೇಕು. ಏನಂತ ಗೊತ್ತಿಲ್ಲ. ಮನೆ ನನ್ನ ತಂಗಿ ಅಡುಗೆ ಮಾಡಿರ್ತಾಳೆ, ತಿಂದ್ಬಿಟ್ಟು. ಶನಿವಾರ ಅಂದಮೇಲೆ ಆಲ್ಮೋಸ್ಟು ಹೊಲ ಹತ್ರಕ್ಕೆ ಹೋದೇ ಹೋಗ್ತೀನಿ. ನಮ್ಮ ಅಪ್ಪ ಅಮ್ಮ ದನ ಮೇಸಕೋತಾರೆ. ಅವ್ರ ಜೊತೆ ಹೋಗ್ಬಿಟ್ಟು ಅಲ್ಲೇನಾದರೂ ಒಂದು ಹೊಸ್ದಾಗಿ ಏನಾದರೂ ಐಡಿಯಾ ಓಡಿಸ್ಬೇಕು. ಏನು ಮಾಡೋದು ಏನು ಅಂತ ಇವತ್ತು. ಮತ್ತು ನಾಳೆ ನಮ್ಮ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಈ ಭಾನುವಾರ, ಅದೇ ಮನೆ ದೇವ್ರಿಗೆ. ಗಾಯ್ಸ್, ನಮ್ಮ ಅಪ್ಪ ಕಾಗೆ ಎಲ್ಲೋ ಒಟ್ಟಾಗದು. ಯಾರ ಜೊತೆ ದನ ವ್ಯಾಪಾರ ಮಾಡೋಕ್ಕೋ ಮೇಕೆ ವ್ಯಾಪಾರ ಮಾಡೋಕ್ಕೋ ನಮ್ಮ ಅಮ್ಮ ಸರಿಯಾಗಿ ರುಚಿಕೆದದು. ಇವಾಗ ದನ ಮೇಸಕ್ಕೆ ಬಂದಿದ್ದೀವಿ ನಾನು, ನಮ್ಮ ಅಮ್ಮ ದನ ಹೊಡ್ಕೊಂಡು ಬಂದಿದ್ದೀವಿ. ನಮ್ಮ ಅಪ್ಪ ಕೈಯ್ಯತ್ತದೆ. ಇವಾಗ ನಮ್ಮ ಅಪ್ಪ ಬಲ್ಲಿರಿ ನಮ್ಮ ಅಮ್ಮ ಕೈ ಪೂಜೆ ಮಾಡಿಸ್ತೀನಿ. ಬೆಳಗ್ಗೆ ಹೋಗಿರೋ ಮನುಷ್ಯ ಏನಮ್ಮ ಹಿಂಗೆ ಅಣ್ಣಂಗೆ ಜ್ಞಾನವನ್ನ ಅದೇನಮ್ಮ. ಅದೇ ಜ್ಞಾನ. ದನ ಬಿಡ್ಬೇಕು ಅಂದ್ರೆ ಆಗಲ್ಲ. ಅಪ್ಪನಿಗೆ ಅಂತೂ ಮುಂಚೆ ಅವನ ತಲೆಗೆ ಏನವನ್ನ ನೋಡು. ಈಗ ನೋಡಮ್ಮ ಕಣಪ್ಪ. ಅಲ್ಲ, ದನ ಮೇಕೆ ಮೇಯಿಸ್ಬೇಕು ಅಂದ್ರೆ ಆಗಲ್ಲ. ತೊತ್ತಾರ ಅಷ್ಟೇ. ಅವ್ ಯಾವ ಟೈಮ್ ಏನ್ ಬಿಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಈಗ ನೋಡ್ಕೊ 12 ಗಂಟೆ ಆದ್ರೂ ಬರಲ್ಲ. ರೋಪ ಇನ್ನೇನು ಜ್ಞಾನಮಾನ ಬೇಡವನಮ್ಮ. ನಾವು ಕಾಸು ದುಡಿಯೋಕೆ ಹೋಗೋದು. ಏನ್ ದುಡಿಯೋಕೆ ಹೋಗ್ಬಿಡ್ತೀವಿ. 12 ಗಂಟೆ ಬಿಟ್ಟೋತಾರ. ಜ್ಞಾನಮಾನ ಬೇಡವನಪ್ಪ ನಿಂಗೆ. ನೀನಿರೋದು ಹೆಂಗ್ ಗಂಡಸು? ಹೆಂಗ್ಸ್ರು ಬೇಲ್ ಬಿಟ್ಟಾಗಿದ್ದಿ. ನೀನ್ ಇರ್ಲಿವ ಗಂಡಸು. ಮನೆ ತಾವ ನಾನು ಏನೇನು ಇದ್ದು ಬಿಟ್ರೆ 12-1 ಗಂಟೆ ಆತ ದನ ಆಚ್ಕೊಡಿಬೇಕು. ನಾವಿಲ್ಲ ಮಳೆಗಾಲ ಕಟ್ಟೈತೆ, ಕುಯ್ಯವ್ಲು ಕಟ್ಟಾಕ್ತಿ ಗಟ್ಕೊಡಾಗಿ 10 ಗಂಟೆ 10 ದನ ಆಚ್ಕೊಡಿ ಅನ್ನಲ್ಲ. ಕರೆಕ್ಟ್ ಮಾಡಿ ಹೇಳೋದು ಕರೆಕ್ಟ್. ನಾವು ಕಟಿಂಗ್ ಮಾಡ್ಸೋದು ಬೇಡವಾ? ನೀನೇ ಗಂಟ ಆಗ ಕೊಟ್ಟಾಗಿದೆ ಗೌರಿ ಹಬ್ಬದ ಗಂಟ. ಕೂರ್ಲು ಹೆಂಗಸ್ರಿಗೆ ಬೆಳ್ದಂಗೆ ಅಮ್ಮ ಹ್ಯಾಂಡ್ಸಮ್ ಕಾಣ್ಬೇಕು ಅಂತ ಕಣಮ್ಮ. ಗಂಡು ಈಗ ಇವಾಗ ಸೆಲೆಬ್ರಿಟಿ ಅಪ್ಪ. ಗೌರಿ ಹಬ್ಬದ ಗಂಟಾಗ ನಿಮ್ಮ ಯಜಮಾನ ಸೆಲೆಬ್ರಿಟಿ ಕಣಮ್ಮ. ತರಬ್ರಾಟಿ ಒಳ್ಳೆ ತಡಬ್ರಾಟಿ. ಏನು ಸೆಲೆಬ್ರಿಟಿ? ಒಂದೊಂದ್ ದಿವಸ ಒಳ್ಳೆ ತರಬ್ರಾಟಿ. ಸೆಲೆಬ್ರಿಟಿ ಅಂತ ಗೊತ್ತಾ? ಒಬ್ಬ ಆದರ್ಶ ವ್ಯಕ್ತಿ ಅಂತ ಯಾರು ಗುರ್ತಿರ್ತಾರ ಜನ ಅಂತ. ನನಗೆ ಫುಲ್ ಗಂಡಾಗ ಹೋಗಿರ್ತದೆ. ಹೌದೇನಪ್ಪ? ಹೆಂಗ್ ಕೂದಲ ಕರ್ಗಾಕವೆ ಡೈಯೋ ಅವ ಡೈ ನೋಡಮ್ಮ. ನೋಡು ಅಂಟ್ಕಿಂಟ್ ಹೋದ. ನೀನ್ ಹಾಕವೆ ನಮ್ಮ ಡೈಯೋ. ನಂಗೆ ಯಾವ ಡೈ ಬೇಡ ತಗ. ಎದೋಳು ಆಸ್ಕೊಂಬತ್ತೀನಿ ಇಂಗ್ಲಿಷ್ ನಿಂಗೆ. ತಗ ಕಟ್ಟಿನ ಉಂಟೇನಪ್ಪ. ಗೈಸ್, ನಮ್ಮ ಅಮ್ಮಂಗೆ ಒಂದು ಇಂಜೆಕ್ಷನ್ ಹಾಕೋಬೇಕು. ನೆನ್ನೆ ಎಲ್ಲ ಸಿಕ್ಕಾಪಟ್ಟೆ ಮೈ ಕೈ ನೋವಂತೆ. ನೆನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದು ಕಾರ್ ಜರ್ನಿ ಆಗಿಲ್ವಲ್ಲ. ಇಲ್ಲೇ ನಮ್ಮೂರು ಪಕ್ಕ ಆಸ್ಪತ್ರೆ ಐತೆ, ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಹೊಡ್ಸ್ಕೊಂಬರ್ಬೇಕು. ನೋಡ್ರಿ ನಮ್ಮೂರು ಆಸ್ಪತ್ರೆ ಫುಲ್ಲು ಕಾಲ್ಕಾಲಿ. ನಮ್ಮ ಕಡೆ ಎಲ್ಲ ಫುಲ್ಲು ಆರೋಗ್ಯವ್ರೆ. ಹಳ್ಳಿ ಕಡೆ ರೈತರು ಯಾರು ಹುಷಾರು ತಪ್ಪಿಲ್ಲ ಅಷ್ಟಾಗಿ. ಫುಲ್ಲು ಕಾಲ್ಕಾಲಿ ಬಿಡ್ತೈತೆ. ಒಂಥರ ಖುಷಿ ಇದ್ದಾಗ ನೋಡೋಕೆ ಆಸ್ಪತ್ರೆ ಕಾಲಿ ಇರೋದು. ಏನು ಊಟ ಆದ್ಮೇಲೆ ಅದು ಊಟ ಆಗೋದ್ಕಿಂತ ಮುಂಚೆ ತಗೊಂಡು ನುಂಗ್ಬಿಡ್ಬೇಕಂತಿದ್ದನ್ನ. ಆಮೇಲೆ ಊಟ ಆಮೇಲೆ ಸರೋತಿ ಅಂತ ಅಯ್ಯ ನಿನ್ನ ಮಂಗಮ್ಮ. ಗೈಸ್, ನಾನು ಹೇಳ್ದೆ ಅದೆಲ್ಲ ಕಾಮನ್ ಅಂತ. ಒಂದೇ ಒಂದು ದಿವಸ ಅದೆಲ್ಲ ಗಾಡಿ ಓಡಾಡಿದ್ಕೆ ಅದೆಲ್ಲ ಸುಸ್ತಾಗದೆ. ನಮ್ಮ ಅಮ್ಮ ಅದನ್ನು ಏನು ಆಗೋಯ್ತು ನಂಗೆ ತಿಳ್ಕೊಂಬಿಟ್ಟದೆ. ಅವ್ರು ಹೇಳಿದ್ರು ಏನೂ ಆಗಿಲ್ಲ ಅಂತ. ನಮ್ಮನೆ ಕುಣಿದ್ಬಿಡ್ತು ಜಿಂಗಲಕ ಅಂತ. ಇವಾಗ ನಿಮ್ದಿನ ಸಮಾಧಾನ. ನಮ್ಮ ಅಮ್ಮಂಗೆ ಏನೋ ಥರ ಆಯಿತು ಅಂತಂದರೆ ಫಸ್ಟ್ ತೋರಿಸ್ಕೊಂಡ್ಬಿಡ್ಬೇಕು. ತೋರಿಸಿದಾಯ್ತು, ಏನಾಗಿಲ್ಲ. ಅದೇನೋ ಮಾತ್ರೆ ಕೊಟ್ಟವ್ರೆ. ಸುಸ್ತಾಗಿರ್ತಾರೆ ಆಗೋದಷ್ಟೇ. ಆ ಥರ ಎಲ್ಲ ಟ್ರಾವೆಲ್ ಮಾಡಿದ್ಕೆ ಕರ್ಕೊಂಬಂದಿದ್ದಾಯ್ತು. ನಾಳೆಗೆ ಬೇರೆ ಹೋಗ್ಬೇಕಲ್ಲ, ಅದಕ್ಕೆ ನೀನು ಭಯ ಬಿದ್ದುಬಿಟ್ಟಿದ್ದಿ. ನೀನು ಸುಮಾರು ದಾಖಲೆ ಅಲ್ಲ ಹಂಗಾರೆ. ನಾಳೆಗೆ ಹೋಗ್ಬೇಕಲ್ಲ. ನುಂಗ್ ಮನೆಗೆ ಸಾಯಂಕಾಲ ರೆಡಿ ಐತಿ. ನನ್ನ ಮಾತು ಕೇಳು. ಬಾ ನುಂಗ್ಬಿಡಿವಂತೆ. ನುಂಗ್ಬಿಡ್ತಿ. ಏನಮ್ಮ ನಿಂದು ಜ್ಞಾನ ಅದೇನಮ್ಮ ನಿಂಗೆ? ಮಗ ಇಷ್ಟೊತ್ತಕ ಮನೆ ಕಂಡಿದ್ದೀನಿ. ಎಬ್ಬಿಸ್ಬೇಕು ತಾನೇ ಬಂದು ನೀನು. ನೀನು ಅಲ್ತಾವಿಂದ ಬಂದು ಏನ್ ಮಾಡ್ತಿದ್ದೆ? ಅಯ್ಯಮ್ಮ ಏನ್ ಮಾಡ್ಲಿ ಇವಾಗ ಬೇಜಾರು ಸಿಕ್ಕಾಬಿಟ್ಟೆ. ಏನ್ ಮಾಡೋಣಪ್ಪ? ನೆನ್ನೆ ನಾನು ಇದ್ದೇ ಕಂಡ್ಬಿಟ್ಟಾಗಿಲ್ಲ. ಒಂದ್ ದಿವಸ ಇದ್ದೇ ಇಲ್ಲ ಅಂತಂದ್ರೆ ನಾನು 3 ದಿವಸ ಮನೆ ಕಮ್ಬೇಕು. ಇವಾಗ ಏನ್ ಮಾಡೋದು? ನಾಳೆ ಕಾರ್ ಸಿಗ್ಲಿವಲ್ಲ ದೇವಸ್ಥಾನಕ್ಕೆ ಹೋಗಕ್ಕೆ. ನೋಡ ನೀರು ಇವ್ರಿಗೆ ಹೇಳೋರಿ ಬೈಕಲ್ಲಿ ಹೋಗ್ಬಿಡೋಣ. ಅಟಚರಣೆ ಯಾರು ಮಗಂಗ ನಡಿಮ ಬೈಕಿಗೆ ಹೋಗೋಣತ್ತ. ಅವ್ವ ಅಜ್ಜಿನ ಅರ್ಸಮಜ್ಜಿನ. ಗೈಸ್, ಎಷ್ಟೊಂದು ಜನ ಕೇಳ್ಬಿಟ್ಟೆ. ಎಲ್ಲ ಕೇಳಿರಲಿಲ್ಲ ಕೊಡೋರು. ಸ್ವಲ್ಪ ಅವ್ರದ್ದೇನೋ ಪರ್ಸ್ನಲ್ ಕೆಲಸ ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ದು
ಸಿಗ್ಲಿಲ್ಲ ಯಾವುದೂ. ಇವಾಗ ನಾವು ಅಮ್ಮನ್ನ ಎತ್ತಕೊಂಡು ಹೋಗ್ತೀನಿ ಇದ್ರಾಗೆ KSRTC ಹೊರಟೋಗ್ಬಿಡೋದು ನಡೀರಿ. ನಿಮ್ಗೆ ಹೆಂಗೋ ಫ್ರೀ ಚಾರ್ಜು, ಮಹಿಳೆಯರ ಉಚಿತ ಟಿಕೆಟ್ ನಿಮ್ಮದು, ನಂದು ಅಪ್ಪನ ಚಾರ್ಜ್ ನೋಡಿ. ನೀನು ತಾಯಿ ಅವ್ವ ಇದ ಬರೀ ಬಸ್ಸಲ್ಲಿ, ನಾನು ಅಪ್ಪ ಹಿಂದೆಡೆ ಬೈಕಲ್ಲಿ ಬರ್ತೀವಿ, ನೀವು ಹಿಂದೆನೇ ಬರ್ತೀವಿ ಫಾಲೋ ಮಾಡ್ಕೊಂಡು. ಪ್ರಾಬ್ಲಮ್ ಹೇಳಿ ಏನು ಹೇಳಿ ಇವಾಗ? ನೀರು ಹೆಂಗೆ ಹೋಗಿ ತಗೊಂಡಿದೆ 3 ಕ್ಯಾನ್ ತರಕಾಲ ಬಾ 2 ಕ್ಯಾನ್ ಆದ್ರೂ ನಾನು ತತ್ತೀನಿ. ಇವಾಗ ನಾನು ಬಂದು ಏನು ಮಾಡಲಿ? ಹಿಂದಗಡೆ ಒಂದು ಕ್ಯಾನ್ ಇಟ್ಕೊಂಡು ಕೂತ್ಕೋ ಬಾ. ನಾನು ಹಂಗಾರೆ ಇವನು ಕ್ಲೀನರ್ ಹಂಗಾರೆ ನಿನ್ಗೆ ಇವಾಗ ನಾನು ಓಡಿಸಿ ಹಿಂದೆ ಕೂತ್ಕೊಂಡು ನೀನು ಆಯ್ತು ಬಾ. ಏನಾಯ್ತು? ನಾನು ಬರಲ್ಲ ಇವಾಗ. ಮಾಡು ಇರೇ ಗೊತ್ತಿಲ್ಲ ತಾಯೇ ಅಪ್ಪನ್ ಬಂದೆ ನೋಡು. ಡ್ರೈವರ್ ಜಾಲಿ ತಿರ್ಗೋಸಂತೆ ಇವಾಗ ಏನೋ 4 ಮಡಗ್ಲ ಹೇಳು ಓಕೆನ್ಲಾ ಗೊತ್ತಲ್ಲ ಅಯ್ಯ ಗಾಡಿನೇ ನಿಂತಾಯ್ತು. ಸ್ಟಾರ್ಟ್ ಮಾಡಕ್ ಬರಲ್ಲ ಅಂದ ನಿಂಗೆ ನಿನ್ನ ಸ್ಟಾರ್ಟ್ ಆಯ್ತು ಗಾಡಿ ಓಡ್ಸಕ್ ಬರಲ್ಲ ಅಂದು. ಪೆಟ್ರೋಲ್ ಆಯ್ತು ನೋಡಿ ಫಸ್ಟು. ಅಯ್ಯ ಏನ್ ತರ ಇಂಥ ಗೊಬ್ಬಸ ಹೊಡಿತದೆ, ಅದೇನು ಐಡಿಯಾ ಹಚ್ಕೊಂಡಿದ್ದೆ ತಲೆಗೆ ಅಪ್ಪ. ಇದಂಗೆ ನೋಡಿ ಎಲ್ಬೋಲ್ಡು ಆರ ನೋಡಿ ನಾಯಿಗಳು ಅಡ್ಡ ಬಂದಾಗ ನಿನ್ನ ಯಾಕೆ ಗೈ ಕೊಡು ಹೆಸರು ಕೊಡು. ಪೆಟ್ರೋಲ್ ಆಗೋಯ್ತು ಹೆಸರು ಕೊಡು ಗೈಸ್, ಪೆಟ್ರೋಲ್ ಆಗೋಯ್ತು ಇವಾಗ. ಕೊಡು 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 ಕೊಡೆ ಕೊಡೆ ಜೋರ ಕೊಡು ಓದ್ತದೆ ಅಷ್ಟು ದೂರ ಅಲ್ಲಿ ಗಂಟೆ. ಆಮೇಲೆ ಹಾಕ್ಸೋಣದಲ್ಲಿ ನಾನೇನು ತಳ್ಳಿಸ್ತೀನಿ ನೋಡಿ ಇವಾಗ. ನಿಮ್ ನೋಡ್ಬೇಕಾಯ್ತಾನೆ ಫಸ್ಟ್ ಮಂಗಿ ಅಪ್ಪ ನಂಗೆ ಊರ್ ಮಧ್ಯದಾಗ ನಿಲ್ಸಿದೀನಿ ಕರೆಕ್ಟ್ ಅಂತ ನೋಡ್ರೋಡು ಊರ್ ಮುದ್ದೆ ನಿಲ್ಸ್ಬಿಟ್ಟವಳೆ. ಇರೋಣ ಈ ತಾಯಿ ಒಂದು ಚೂರು ಜ್ಞಾನಮಾನ ಬೇಡವ ನಿಂಗೆ. ನಾನು ಹೇಳ್ದೆ ಅಲ್ಲೇ ಚೆಕ್ ಮಾಡು ಅಂತ. ತೆಗಿ ಕ್ಯಾಪ್ ತೆಗಿ, ತಾಳ್ತಾನೆ ಮನೆಗೆ ಬಿಡ್ತೀನಿ. ಹಂಗೆ ಕ್ಯಾಪ್ ತೆಗಿ, ಹಂಗೇನೆ ಅಲ್ಲೇ ತೆಗಿ. ಪೆಟ್ರೋಲ್ ಕ್ಯಾಪ್ ಓಪನ್ ಮಾಡಿ ನೋಡ್ತೀನಿ ಆಯ್ತು ಇಲ್ವಂತ. ಒಂದೇ ಒಂದು ತೊಟ್ಟು ಇಲ್ವಲ್ಲ ಇದ್ರೆ ಪೆಟ್ರೋಲು ಅಪ್ಪ. ನೋಡ್ತಿ ವಾಟರ್ಗಿಂತ ರುಬ್ಬಿಡ್ತೀನಿ ಇವಾಗ. ತಳ್ಳಿ ಆಯ್ತೀನಿ ಅಲ್ಲೇ ಗಂಟ ಯಾರನ್ನಾರು ಫೋನ್ ಮಾಡ್ತೀನಿ. ತಳ್ಳಿಸ್ಬೇಕಂತ ತಳ್ಳಿ ನಿನ್ ಕೈಲಿ. ತಳ್ಳೋ ಮಾಡಲ್ ಗಾಡಿ ಇದ್ದು ತಳ್ಳಿ ಬಿಡಮ್ಮ. ಬ್ಯಾಟ್ರಿ ಡೌನ್ ಆಗ್ತದ ಕಣೆ. ತಳ್ಳು ಕತ್ಲೆ ನಾನು ಇಲ್ವಾ ಟಾರ್ಚ್ ಹಾಕಿಲ್ವಾ ನಡಿ. ನಂಗೇನು ತಳ್ಳು ನೋಡ್ಕೊಂಡ್ ಬಂದಿಲ್ಲ. ನಂಗೇನು ತಳ್ಳು ನಿನ್ನ ತಳ್ಳು. ಆ ಕಡೆಯಿಂದ ನಾನು ತಿಳ್ಕೊಂಬತ್ತೀನಿ ಗೈಸ್. ಇನ್ನ ಒಂದು 400 ಮೀಟರ್ ಈಗ ನೀರಿಂದು ಫಿಲ್ಟರ್ ಟ್ಯಾಂಕು ನಮ್ಮೂರು ಪಕ್ಕ ಇರೋದು. ಪೆಟ್ರೋಲ್ ಖಾಲಿ ಆಗೋಯ್ತು. ತಳ್ಳು ನಿಂಗೆ ಆಯ್ತು ತಳ್ಳು. ಇವಾಗ ಯಾರಿಗಾನ ಹುಡುಗರು ಫೋನ್ ಮಾಡ್ತಕ್ಕ ಪೆಟ್ರೋಲ್ ಇಲ್ಲ. ತಳ್ಳೋ ಮಾಡಲ್ ಗಾಡಿ ಇದು ತಳ್ಳಿ ಬಿಡಣ್ಣ, ಪೆಟ್ರೋಲ್ ರೇಟು ಜಾಸ್ತಿ ಆಯ್ತು ಸ್ವಲ್ಪ ತಳ್ಳಣ್ಣ. ಮುಂದೆ ಗೊತ್ತಿಲ್ಲ ಆಡ್ ನಂಗೆ. ಬ್ಯಾಟ್ರಿ ಆಫ್ ಮಾಡ್ಕೊ, ಇಲ್ಲಿ ಪರವಾಗಿಲ್ಲ ಆನ್ ಮಾಡ್ಕೊ ಟಾರ್ಚ್ ಮುಂದಗಡೆ. ಯಾವುದೇ ಕಾರಣಕ್ಕೂ ಈ ಕಡೆ ನೀನು ತಳ್ಳು, ಆ ಕಡೆ ನಾನು ತಳ್ತೀನಿ. ಯಾರಿಗಾನ ಫೋನ್ ಮಾಡೋಕೆ ಏನು ಬಿಟ್ಕೊಟ್ಬಿಟ್ಟಿದ್ದೀನಿ ನೀನು ಅವ್ರನ್ನೆಲ್ಲ ನಮ್ಮ ಹುಡುಗರನ್ನ. ನನಗೆ ನಿಲ್ಲಿಸಿಲ್ಲ, ನಾನು ಆಟಕ್ಕೆ ಇಲ್ಲೇ ಬಿಸಾಕೋತೀನಿ. ಹೋಗು ನನಗೇನು ಗೊತ್ತಿಲ್ಲ, ಏನಾರು ಮಾಡ್ಕೊ. ನಾನೇನು ಓದ್ತೀನಿ ಬಿಸಾಕಿ ಎಲ್ವತ್ತಿ. ಮಾಡ್ಬಿಡ್ತೀನಿ ತಾಯಿ, ನನ್ಗೇನಿಲ್ಲ ಕೋತಿತ್ರ ಆಡ್ರೆ. ನೀನು ಹೇಳಿ ನೋಡ್ಕೊಬೇಕಾಯ್ತಾನೆ. ಸೆಂಟ್ರ್ ರೋಡಾಗ ರುಬ್ಬಿಟ್ಟು ಇಟ್ಕೊಂಡು ನಿನ್ನ ಪೆಟ್ರೋಲ್ ಫಸ್ಟ್ ನೋಡ್ಬೇಕಾಯ್ತಾನೆ ನೀನು. ಸೆಂಟ್ರ್ ರೋಡಾಗ ಅಲ್ಲ ಅಲ್ಲಿ ಎಲ್ಲೋಡು ಹೆಂಗೆ ನೋಡ್ಕೊಳ್ತವ್ರೆ ತಾಯಿ. ಫೋನ್ ಇಲ್ಲ, ಫೋನ್ ತಂದಿಲ್ಲ ಇನ್ನೂ ನೀನು. ಥೂ ನಿನ್ನ ಅಪ್ಪ, ನಾನು ಯಾರಿಗೂ ಫೋನ್ ಮಾಡಲ್ಲ. ತೊಳ್ಳು ಈ ಕಡೆ ನೀನು ತೊಳ್ಳು, ಆ ಕಡೆ ನಾನು ತಳ್ತೀನಿ. ನನಗೇನು ಗೊತ್ತು ನೀನು ಮಾಡಿ ತಪ್ಪು ನಿಂದು. ಗಾಯ್ಸ್ ನೋಡ್ರಿ ಇಲ್ಲಿ ಪಕ್ಕದೂರು ನಮ್ಮೂರು ಪಕ್ಕ ಮಂಡಿಗೆರೆ ಅಂತ ಅಲ್ತಾರ ನೀರು. ನಾವು ನಮ್ಮೂರಾಗಿ ಇಷ್ಟು ದೊಡ್ಡೂರಾಗ ಫಿಲ್ಟ್ರ್ ನೀರು ಮಾಡಿಸಿಲ್ಲ. ಇನ್ನೇನು ಎಲೆಕ್ಷನ್ ಬರ್ತಲ್ಲ ಇವಾಗ ಮಾಡ್ತಾರೆ ನೋಡ್ರಿ. ಇವಾಗ ಏನಪ್ಪ ಮಾಡೋದು ಅಂತ ಅಯ್ಯೇ ಅಲ್ಲೋಡಲ್ಲಿ ಮಾಯಿ ಮಾಡ್ತಾರೆ ನೋಡಲ್ಲಿ. ಏನೋ ವಾಟರ್ ಕ್ಯಾನ್ ತಂದು ಕೊಟ್ಟೆ ಅಂದರೆ ನನಗಿಂತ ನೀನು ದೊಡ್ಡ ದೇವ. ನಿನ್ನ ಮಕ್ಕ ನೋಡ್ರೆ ಹೊಡತ ದೇವಗಳು. ನನ್ನ ಮಕ್ಕ ನೋಡ್ರೆ ಒಂಚೂರು ಇದ್ರಾಗ ಹೊಡತವೆ. ನೀನು ಬಂದರೆ ಅವಳು ಯಾರು ನನ್ನ ತಂಗಿನ ನಮ್ಮ ಅಕ್ಕ ಅನ್ಕೊಂಡು ಓದ್ತಾಳು ಬಿಟ್ಟು. ಇರಮ್ಮ ಸಾಕು, ಫೋನ್ ಮಾಡ್ತೀನಿ ಯಾರಿಗಾನು ನಿಲ್ಸೆ. ವಯಸ್ಸು ಯಾರು ಫೋನ್ ಮಾಡ್ತೀನಿ ಹುಡುಗರಿಗೆ, ನಮ್ಮ ಅಪ್ಪಂಗೆ ನಮ್ಮ ಹುಡುಗರು ಯಾರಿಗಾನ ಫೋನ್ ಮಾಡ್ತೀನಿ ರೀ. ಪೆಟ್ರೋಲ್ ಖಾಲಿ ಮಾಡಿಸಿ ತೋಪತ್ತ ತಳಿಸಿದ್ದೀನಿ. ಒಂದು 200 ಮೀಟರ್ ತಳಿಸಿದ್ದೀನಿ. ಹೇಳು ಅಂತ ಗೊತ್ತಿತ್ತು ಹೇಳಿಲ್ಲ. ತಳಿಸಿದ್ದೀನಿ ಹೆಂಗ್ ತಳಿಸಿದೆ ಅಂತ ಅಂದ್ರೆ ಹೆಂಗ್ ಕೇಳ್ತಾರ ನೀನು. ನಾಳೆ ಕಾರ್ ಸಿಕ್ಕಿಲ್ಲ ಏನ್ ಮಾಡ್ತೀವಿ? ಏನ್ ಮಾಡೋದು? ಹೋಗೋದು ಬೇಡ ದಿವಸ ಮನೆಗೆ ಏನೋ ಮಾಡೋಣ. ದೇವ್ರವನೇ ಏನ್ ದೇವ್ರವನೇ ಅಷ್ಟು ಇದೆಲ್ಲ ಮಾಡ್ತೀವಿ. ಬಿಲ್ಡಪ್ಗಳು ನಿಮ್ಗೆ ಹುಡುಗರ್ಗೆ ಒಂದು ಕಾರ್ ಅಡ್ಜಸ್ಟ್ ಮಾಡಕ್ ಹೇಳಿದೆ ನೀನು. ಸಾಬಾಸ್ ಮನುಷ್ಯ. ಯಾರು ಮಡಗ್ಯಾರ ಬರ್ಜೆ ಕಾರು? ಯಾರು ಮಡಗಿಲ್ಲ? ಬರ್ದೆ ಯಾರು ಕಾರ್ಯ ಮಡಗಿಲ್ವಾ? ಬರ ಬಿಡೈ
ತಿನ್ನ ನೋಡಿ ಚಿಕ್ಕ ಮಕ್ಳು ಎಳೆ ಮಕ್ಳು ಐಗಣ್ ಬೇಕಾ ತಿನ್ನೋದು ಮಕ್ಳಂಗ ಆಯ್ತಾ ತಿಳ್ಕೊಂಡಿ ಏಯ್ ವಯಸ್ಸಾದ್ರೆ ಹಂಗ ಇರ್ತಾರೆ. ನಮ್ಗೆ ವಯಸ್ಸಾಗ್ತದ ಇನ್ನ ಇಲ್ಲ ಕಣ 20 ವಯಸ್ಸಾಗಿಲ್ಲ ಇನ್ನ 20 ವರ್ಷದ ಹುಡುಗ ತಿಂತಿರೋದೇನಾ ಇನ್ನ 20 ವರ್ಷದ ಹುಡುಗ ತಿಂತಿರ್ಚಪ್ಪ. ವಯಸ್ಸಾದ್ರೆ ಆಚೆ ಕಡೆ ಬತ್ತು ಮಾಡೋದು ನೀನ್ ಮಾಡಲ್ಲ. ನೋಡು ಹಂಗವೆ ಈಗ ಅಯ್ಯೋ ನಮ್ಮಪ್ಪ ಅಯ್ಯೋ ಯಾರ್ಗಾನ ಹೇಳಿ ಹೋಗು ಹಂಗಂತ. ಇವಾಗ ಮದ್ವೆ ಗಂಡ್ ಫೋಟೋ ಹಾಕಿ ಮದ್ವೆ ಸಾಕೋಣ ನೋಡು ನಿನ್ನ ತರ ಹೊಸ್ಬದ್ ಕೂತದೆ ಮದ್ವೆ ಆತಾರೆ ಮದ್ವೆ ಎಲ್ಲ ಹೊಟ್ಟೆ ಎಲ್ಲ ಅದನ್ನ ಯಾರು ಹೊಟ್ಟೆ ಅಂತಾರ ನಮ್ಮ 6 ಪ್ಯಾಕ್ ಕಣ ಅದು ಇನ್ನೇನಂತಾರೆ 6 ಪ್ಯಾಕ್ ಅದು ಊಟ ಉಂಡ ಮಾತ್ರ ಊಟ ಮತ್ತೆ ಇದ್ರ ಒಳಗೆ ಕೊಡತ್ತದ ತೋರ್ಸ ಬಾಡಿ ಒಂದ್ಸಲ ಹಿಂಗೆ ಮುಜ್ಜಪ್ಪ ಒಂದ್ ಶಾಟ ಹೋಗ್ ಗುದಿ ನಡಿ ಹಂಗೆ ಕಚ್ಕೊಂಡ್ಬಿಡ್ತಿ ಕಚ್ಕೊಂಡಿರ್ತೀವಿ. ಬೋರೆ ಮತ್ಕೆ ಅಂತ ಕಚ್ಕೊಂಡ್ಬಿಡ್ತೀವಿ ಅಷ್ಟೇ. ಬುಲ್ಡೇರಯ್ಯ ಅದೇನ ಬರೀ ಸಾರ್ ಬುಲ್ಡೇನೆ ಹಂಗೆ ಕಟಿಂಗು ಕಟಿಂಗ್ ಹೆಂಗದೆ ಅಮ್ಮ ಅಪ್ಪ ಹೆಂಗಾರ ಹೇಳು ₹100 ಕೊಟ್ಟ ಮೇಲೆ ಕ್ಲೀನ್ ಆಗಿ ಬರ್ಬಾರ್ದು ₹100 ಕಟಿಂಗ್ ನಿಂದು ನಂದೆಷ್ಟು ಹೇಳು ನಂದು ₹200 ಕಟಿಂಗು ಹೆಂಗದೆ ಯಾರು ಚೆನ್ನಾಗಮ್ಮ ಹೆಂಗಿದ್ಯಪ್ಪ ಪೊಲೀಸ್ ಕಟಿಂಗ್ ಮತ್ತೆ ಪೊಲೀಸ್ ಹೆಂಗಾಗಿಲ್ಲ ಪೊಲೀಸ್ ಆಗಿದ್ಬಿಟ್ಟು ಪರೋಡಿ ಆಗಿದ್ದಿ ಪರೋಡಿ ಯಾವ ಪರೋಡನಿಲ್ಲ ನೇಗ್ಲು ತುಂಡು ಅಗ್ಲ ಮೇಲೆ ಇಕ್ಕಿನಲ್ಲ ಪರೋಡಿನೆಲ್ಲ ಅದಾರೆ ಓದ್ಬೇಕಾಯ್ತು ಮತ್ತೀಗ ಓದ್ಬೇಕು ಅಂದ್ರೆ ನಿಮ್ಮನ್ನ ಸಾಕ್ಬೇಕಾಯ್ತಲ್ಲ ದುಡ್ಡು ನೋಡಿ ಅದೇನೆ ಅವಾಗಲೇ ಮದುವೆ ಹೋಗಿದ್ದ 19 ವರ್ಷ ಮದುವೆ ಬೇಕಾಯ್ತು ನಿಂಗೆ 19 ವರ್ಷ ಮದುವೆ ಆಗಿದ್ದು ಬೇಕಾಯ್ತು ನಿಂಗೆ ಅಷ್ಟು ಬೇಗ ಏನ್ ಮಾಡೋಣ ಅಲ್ಲಿ ಮನೆ ಮಾಡೋದಿಲ್ವಲ್ಲ ಮನೆಯವ್ರು ಮಾಡಲ್ಲ ಅಂತ ಮದುವೆ ಆಗ್ಬಿಟ್ಟು 19 ವರ್ಷಕ್ಕೇನೆ ಪಾಪ ನಾವು ಅಮ್ಮ ಇನ್ನು 16 ವರ್ಷ ಚಿಕ್ಕ ಮಗು ಚೈಲ್ಡ್ ಅದಿನ್ನ 16 ವರ್ಷ ಚೈಲ್ಡ್ ಬಾಲ್ಯ ವಿವಾಹ ಆಗಿದ್ದೀನಿ ನಡಿ ಕೇಸ್ ಹಾಕ್ತೀನಿ ನಿನ್ ಮೇಲೆ ಹೆಂಗ್ ಮದುವೆ ಆಗಿದೆ ಬಾಲ್ಯ ವಿವಾಹ ನನಗೆ ಅವಾಗ ಗೊತ್ತಿರ್ಲಿಲ್ಲಪ್ಪ. ನಮಗ್ ಗೊತ್ತಿರ್ಲಿಲ್ಲ ಈ ಮಂಗ ಬುದ್ಧಿ ಗೊತ್ತಿದ್ರಿ ಬಿಡಿನ. ಎಷ್ಟು ವರ್ಷ ಆಯ್ತು ಕರೆಕ್ಟ್ 24 ವರ್ಷ ಆಯ್ತು ಚೈಲ್ಡ್ ಮ್ಯಾರೇಜ್ ಆಗಿದ್ದಿ ಅದೆಲ್ಲ ನಾನ್ ಸೈನ್ಸ್ ಥಿಂಗ್ ಅಂತ ಗೊತ್ತಿರೋ ನಿಂಗೆ ನನಗೆ ಗೊತ್ತಿರ್ಲಿಲ್ಲಪ್ಪ. ಗೊತ್ತಿದ್ರಿ ಯಾರಾದ್ರು ನಿನ್ನ ಬೇಕಾದ್ರೆ 19 ವರ್ಷ ಮದುವೆ ನಮ್ ಕಾಲ ಹಂಗಿತ್ತು ನಿನ್ ಕಾಲ ಹಂಗಿತ್ತು 20 ವರ್ಷ ಮುಂಚೆ ಹಂಗಿತ್ತ ಅವರೇ 16 ವರ್ಷಕ್ಕೆ ಮದುವೆ ಮಾಡೋರ ನೀನ್ 19 ವರ್ಷಕ್ಕೆ ಆಗ್ಬಿಟ್ಟಿದ್ದಿ ನಡಿ ನನಗೆ 23 ಆಯ್ತು ಮಾಡು ಆಗ ನಡಿಯಪ್ಪ ಆಗ ನಡಿಯಪ್ಪ ಇನ್ನ ಅಂಡರ್ ನನ್ ಕಾಸಿಗೆ ತಂತ ಇದೀನಿ ಅಂತೀರ ಹೋಗ್ಬೇಕಾರೆ ನಾನ್ ತಂದ್ಕೊಟ್ಟು ಓದ್ತಲೇ ಇದ್ದಿ ಮದುವೆ ಮಾಡ್ತೀವಿ ಈಗ ನಡಿಯಪ್ಪ ಆಗು. ಈ ನಮ್ ಕಾಳಪ್ಪನ ಯಾರು ಡಬಲ್ ಡಿಗ್ರಿ ಮಾಡಿರೋರು ಯಾರು ಆಗಿಲ್ಲಪ್ಪ. ಅವ್ರ ಅದೃಷ್ಟ ಇರ್ಲಿಲ್ಲ ಆಗ್ಲಿಲ್ಲ. ನಿನ್ಗ ಅದೃಷ್ಟ ಇತ್ತು ಯಾರ ಮಾಡ್ತೀನಿ ಬಿಟ್ಟಿಗೆ ಅಕ್ಬರಪ್ಪ ವಸಂತಮ್ಮ ಮಾಡ್ತಿದ್ರು ಗೇದ್ ಮಾಡ್ತಿದ್ರು ಆದಿ ನಿನಗೆ ಮದುವೆ ಅದಕ್ಕೆ ಹೋಗ್ತಿರ ಅಯ್ಯೋ ಯಾರಾದ್ರೂ ಏನ್ ರೆಡಿ 19 ವರ್ಷ ಮದುವೆ ಬೇಕಾಯ್ತಾ ನಿಂಗೆ ಯಾರಾಗಿರೋದು ಅಸಮಜ್ಜಿನ ಅವ್ವ ಎಲ್ಲಾರು ಮಾಡ್ತಾರೆ ಇವ್ರು ಹೇಳ್ಬೇಕಾಯ್ತು ನನಗೆ ಈ ವರ್ಷಕ್ಕೆ ಆಗಲ್ಲ ನಿನ್ನೆ ಏನು ಸಾಧನೆ ಮಾಡಿಲ್ಲ ಅಂತ ಇನ್ನ ಏನು ಓದಿಲ್ಲ ಪಾದಿಲ್ಲ ಹೊಲ ಉತ್ಕೊಂಡೇನೆ 10 ಪೈಸೆ ದುಡಿದ ಮದುವೆ ಆಗ್ಬಿಟ್ಟಿದ್ಯಲ್ಲ ಅವತ್ತಿನ ಕಾಲದಾಗೆ ನಾನು ಮದುವೆ ಆದಾಗ ₹40 ಕೂಲಿ ₹40 ಕೂಲಿ ಮಾಡ್ತೀನಿ ಅಂತ ಮದುವೆ ಆಗ್ಬಿಟ್ಟ ರೋಜಾ ಫ್ಯಾಕ್ಟ್ರಿಗೆ ಹೋಗಿದ್ದೀನಿ ರೋಜಾ ಫ್ಯಾಕ್ಟ್ರಿಗೆ ಇಷ್ಟಪಟ್ಟಕ್ಕೆ ಮಡಗಿದ್ದ ರೋಜಾ ಫ್ಯಾಕ್ಟ್ರಿಗೆ ಹೋಗಿ ತೋನ ಪೌಡರ್ಗೆ ಹಾಕ್ತಿರ್ಲಿ ಒಂದ ತೋನ ಪೌಡರ್ಗೆ ಏನ್ ತೋನ ಪೌಡರ್ ತೋನು ಮಕ್ಕ ತೋನು ಪೌಡ್ರು ಕೇಳಗಲ್ಲ ದುಡ್ದು ಎಟ್ಕೊಟ್ಟ ಕೇಳಗಲ್ಲ ಸ್ನೋ ಪೌಡರ್ ಅಲ್ಲ ಕೇಳಗು ಅಲ್ಲಿ ಕೇಳಗಲ್ಲಿ ಎಷ್ಟು ದುಡ್ಡು ಕೊಟ್ಟದವ ಅಪ್ಪ ಅಂತ ಕೇಳಗಲ್ಲಿ ಹೇಳ್ತಾರೆ ಮಾಡಿ ಇರೋದಕ್ಕೆ ರೋಜಾ ಪೇಟೆ ₹40 ದುಡ್ದಿ ತಿಂಗಳು ₹1,000 ಕೂಲಿ ಚೀಟಿ ಹಾಕ್ತೀನಿ ಅಂತ ಹೋಗ್ಬಿಟ್ಟಿ ತಿರುಪತಿ ಗೋವಿಂದ ಗೋವಿಂದ ಎಂಟರ ಸ್ವಾಮಿ ತಿರುಪತಿ ಗೋವಿಂದ ಗೋವಿಂದ ಏನ್ ಮಾಡ್ತಾನೆ ಚೀಟಿ ತಿರುಪತಿ ಎಂಟರ ಸ್ವಾಮಿ ತಿರುಪತಿ ಗೋವಿಂದ ನಮ್ಮ ಅಪ್ಪ ಡೈಲಿ 40 ಇರಮ್ಮ ಹೇಳ್ತೀನಿ ಡೈಲಿ ₹40 ದುಡ್ದ್ಬಿಟ್ಟು ತಿಂಗಳು ₹1,200 ಚೀಟಿ ಹಾಕ್ತೀನಿ ಅಂತ ಮನೆಗೆ ದುಡ್ಡು ತಂದು ಕೊಟ್ಬಿಟ್ಟು ಅಲ್ಲಿ ಯಾರಿಗೋ ಅವ್ನು ಯಾರಿಗೋ ಚೀಟಿ ಹಾಕಿದಂತೆ ಅವ್ನು ಯಾರ ಹತ್ರನು ಚೀಟಿ ಹಾಕ್ದವ್ನು ಎತ್ಕೊಂಡು ತೋರ್ಸ್ ಹೋಗಲ್ಲ ಲಾಸ್ಟ್ ಲಾಟ್ಗೆ ನಮ್ಮ ಅಪ್ಪ ಚೀಟಿ ಹಾಕಿದ್ದೀನಿ ಏನ್ ರೋಜಾ ಫ್ಯಾಕ್ಟ್ರಿಗೆ ಹೋಗಿ ಅದು ಹೂವ ಕಟ್ ಮಾಡೋದು ಏನಪ್ಪ ಈ ನಿಂಗಡ್ಕಂತ ಅಮ್ಮ ಬಾವು ಒಂದ್ ಯಾವಾಗ ಗಿಡ ತಂದಿಲ್ಲ ಅಲ್ಲಿಂದ ತಂದಿ ಆ ಇಕ್ಲ ಬಂದ ಹಿಂಗ ಅನ್ಕಂಡಿ ಹುಡುಗಿ ಲವ್ ಮಾಡ್ತಿತ್ತಂತಲ್ಲ ನೋಡ್ದೇನ್ರಿ ಲವ್ ಅಂದ್ರೆ ಓಯ್ ಸುಂದೀರ್ ಅನ್ನದ ಯಾಕೆ ಅವ್ರ ಗಂಡ ಬಂದು ಹೊಡಿತಾನ ನಮ್ಮ ಅಪ್ಪ ಲವ್ ಸ್ಟೋರಿ ನಮ್ಮ ಅಮ್ಮ 2ನೇ ಲವ್ ಸ್ಟೋರಿ ನಮ್ಮ ಅಮ್ಮಂದು 2ನೇದು ಮೊದಲನೇದು ಬ್ರೇಕಪ್ ಆಗಿ 2ನೇ ನಮ್ಮ ಅಮ್ಮಂದು ನೀನು ಲವ್ ನೋಡ್ತೀನಿ ಸ್ಮೈಲ್ ಲವ್ ಅಂದ್ರೆ
ಅಪ್ಪ ನೀನ್ ಲವ್ ಸ್ಟೋರಿ ಹೇಳಪ್ಪ. ಏನಿಲ್ಲ, ಕೇಸನ್ ದೇವಸ್ಥಾನ ಗೋಲಿ ಆಟ ಆಡ್ತಿದ್ದು. ಇವಾಗ ಅದೆಲ್ಲ ಅದ್ ಹೇಳ್ಬೇಡ, ಅಪ್ಪ ಅಮ್ಮಂದ್ ಹೇಳ್ಬೇಡ, ನೀನ್ ಹಳೇದ್ ಹೇಳು, ಅದು ಅಮ್ಮಗಿಂತ ಮುಂಚೆ ಹೇಳು. ಯಾವ್ದು ಇಲ್ಲ. ಓಯ್ ಏ ಸುಳ್ಳು ಹೇಳ್ತಿ. ಸ್ಮೈಲ್ ನೋಡ್ರಿ ತೈ ಬಾರಿ ಹೇಳ್ತು. ಯಾವ್ದು ಇಲ್ಲಪ್ಪ. ನೀನೇ ಬಂದಿದ್ದಲ್ಲ ಯಾರೋ ಈ ಕೆಂಪು ಟೋಪಿ ಕಟ್ಕೊಂಡು ನಿನಗೂ ಫಸ್ಟ್ ಇತ್ತ ಬ್ಯಾಕಪ್ ಅವ್ ಬಂದೇನ ಆಗೋದ್ ನನ್ನ ತಾತನ್ ಮದ್ವೆ. ಪೂಕ ಅಪ್ಪಗಿಂತ ಮುಂಚೆ ಒಂದ್ ಐತೆ ಟ್ರಾಜಿಡಿ ಲವ್ ಸ್ಟೋರಿ. ಅವ್ ನಾಳೆ ಬಂದೇನ ಆಗೇ ಬಿಟ್ಟಿದ್ನ ಕಟ್ಟಿಬಿಟ್ನ ತಲೆ. ಬಂದಿದ್ದ ಇಲ್ವಾ? ಒಂದ್ ಹೆಣ್ಣಿರ ಮನೆಗೆ ಈಗ ನಿನ್ ತಂಗಿಗೆ ಎಷ್ಟ್ ಜನ ಬರ್ತಾರ? ಇಲ್ಲಿಗಾರ 7 ಜನ ಆಗವ್ರಿ. ಅದಕ್ಕೆ ನೀನ್ ಲವ್ ಮಾಡಿದ್ದಲ್ಲ ಯಾವನ್ನೂ ಇಲ್ಲ. ನಾವಂತ ಬಾಳಲ್ಲ ಬಾಳದಾರಲ್ಲ. ಅಪ್ಪ ಒಂದಿನ ಡೈರೆಕ್ಟ್ ಲವ್ ಮಾಡಿ ಮದುವೆ ಆಗ್ಬಿಟ್ಟೆ. ನೋವು ಬೇರೆ ನೋವ ನೋವಲ್ಲ ನಮ್ಮ ಲವ್ ನೋವು ನೋವ ಲವ್ವನ್ನು ಯಾವ ಅಲ್ವಾ ಏನು ಬೇಡ ಹೋಗ್ ನಂಗೆ. ಲವ್ ಕಣಮ್ಮ. ನನಗೆ ಇಂಗ್ಲೀಷ್ ಇವಾಗ ಹೇಳ್ತಿ ಲವ್ ಸ್ಟೋರಿನ? ನಾನು ಹೇಳಲ್ಲ ಅಷ್ಟೇ. ನಾನು ಯಾವ್ದು ಹೇಳಲ್ಲಪ್ಪ. ನನ್ಗೆ ಯಾವ್ದು ಏನು ಆಯ್ತಪ್ಪ ಮದ್ವೆ ಮಾಡಿದ್ರು ಆದಿ, ಇನ್ನೇನ್ ಮಾಡೋಣಪ್ಪ. ಲವ್ ಸ್ಟೋರಿ ಅಪ್ಪನ್ ಲವ್ ಮಾಡಿ ಬರಪ್ಪ ಅಂತ ನಮ್ಗೇನಿಲ್ಲಪ್ಪ. ನಮ್ಮ ಅಪ್ಪ ನಮ್ಮ ಯಾರನ್ನಾಗುಂದ್ರ ಆಗ. ಅಪ್ಪ ನೀನ್ ಹಳೆ ಲವ್ ಸ್ಟೋರಿ ಹೇಳಪ್ಪ ಹೈಸ್ಕೂಲ್ದು. ಯಾವ ವಯಸ್ಕೂಲ್ ಇಲ್ಲ ಎದ್ದೋಗಲ್ಲ ಮಕ್ಳೆ. ಸುಳ್ಳು ಹೇಳ್ತಿದ್ ಹೇಳೋ, ನಂಗೆ ಗೊತ್ತು. ನಾವು ಲವ್ ಸ್ಟೋರಿ ಮಾಡಕ್ ಹೋಗಿದ್ದು ಬೆಳಕಳ. ಲವ್ ಸ್ಟೋರಿನ ಬೆಳಕಳಿಲ್ಲ. ಏನ್ ಮಾಡಿರ್ ಏನ್ ಮಾಡಾರ ಅವಾಗ? ನೋಡಿದ್ದು ಒಂದೇ ಆಗಿದ್ದು ಒಂದೇ, ನೋಡಿದ್ದು ಒಂದೇ ಆಗಿದ್ದು ಒಂದೇ. ನೋಡಲ್ರಿ ಅಮ್ಮ, ನೋಡಮ್ಮ ನಿನ್ನ ಲವ್ ಹೆಂಗದೆ ಕನ್ನಡ ಒಂದ್ಸಲಿ. ಅದು 3 ಸತಿ ಬಂದಿಲ್ಲ ನಮಗೆ. ಅವ ಪಡಿಸ್ಕೊಂಡಿದ್ದಿ. ಅಲ್ಲೆಲ್ಲ ಮರಿ ಹೋಗಲ್ಲ. ಎಲ್ಲ ನೋಡ್ತಾ ಇದ್ದಿ ಜನ. ಯಾರು ಮಾಡಿದ್ದೀನಿ ನೀನು ಲವ್ ಮಾಡಿದ ಎಷ್ಟು ತಾನೆ? ಯಾವ ಲವ್ ಇಲ್ಲ ಬಿಡು ನಂಗೆ. 3 ಸಲ ಬಂದ ನೀನು ಮನೆ ನೆಂಟ್ರೆ ಬಂದಾರಲ್ಲ, ಅದು ಸುಮ್ಮನಿರ್ಬೇಕಾಯ್ತಾನೆ ನೀನು. ನಾನೇನ್ ಮಾತಾಡ್ಸಿದ್ನ? ಅವ್ರೇ ಮಾತಾಡ್ಸಿದ್ರು. ಏನಂತ ಮಾತಾಡ್ಸಿದ್ರು? ನೀವ್ ನೋಡ ಚೆನ್ನಾಗಿದ್ದೀರ ಅಂತಿದ್ದ. ನೋಡಕ್ ಚೆನ್ನಾಗಿ ಅಪ್ಪನ್ನ ಬಾಡ್ಬಂಬತ್ತೀಗ ಬಾರ್ ಸ್ವಾಮಿ ಸ್ವಾಮಿ ಅಂತ. ಇವ್ರಿಬ್ರದ್ದು ಹಳೆ ಲವ್ ಸ್ಟೋರಿಗಳವೆ. ಒಂದಲ್ಲ ಒಂದ್ ಹೇಳ್ತೀನಿ. ಹಳೆ ಲವ್ ಸ್ಟೋರಿ ಹೊಸ ಲವ್ ಸ್ಟೋರಿ ಒಂಥರ ಚೆನ್ನಾಗಿರೋದು ಕೇಳಕ್ಕೆ. ಇದು ಟೈಮ್ ಬಂದ ಮಾಡ್ತೀನಿ. ನಾಳಿಕೆ ಕಾರ್ ಸಿಕ್ಕಿಲ್ಲ, ಹೋಗ್ಬೇಕು ಅಂತ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಏನು ಸಿಗ್ಲಿಲ್ಲ ಅಂದ್ರೆ ಲಾಸ್ಟಿಗೆ ಕೆಂಪು ಬಸ್ಸು. ಗೈಸ್ ನಮ್ಮ ಅಪ್ಪನ ಫ್ರೆಂಡು ಹೇಳಿದ್ನಲ್ಲ ಅವಾಗ, ಅಪ್ಪನ ಹಳೆ ಫ್ರೆಂಡು ಅಂತ ಒಂದು ತಿಂಗಳು ಮುಂಚೆ ತೀರೋದ್ರು ಅಂತ. ಅವ್ರು తీసుಕೊಂಬಂದು ಹೋಗಿ ಕಾರು. ನಾವು ಅಪ್ಪನೇ ಫೋನ್ ಮಾಡಿ ಹೇಳ್ತು, ಕೊಟ್ಟರು. ಇವಾಗ ತೊಳಿಬೇಕು. ಎತ್ತಲ್ಲ ಮಾಡು ಕ್ಲೀನರು. ಓಯ್ ಕ್ಲೀನರ್ ಬರೀ ಕಾರ್ ತೊಳಿ. ಬೆಳಿಗ್ಗೆ ಆಗ ಹೇಳು 7:30 ಹೋಗ್ಬೇಕಾರೆ ಎದ್ದು ತೊಳೆಯಕ್ಕಾಗಲ್ಲ. ಮಾತು ಕೇಳು, ಬಾ ತೊಳೆ. ತೊಳೆದೇನು ಹಂಗೆ ತೊಳಿ ಅಷ್ಟೇ. ನೋಡಿ ಅಮ್ಮ, ನನ್ನ ಮಾತು ಕೇಳು. ಬೆಳಿಗ್ಗೆ 7 ಗಂಟೆಗೆ ದೇವ್ರ ತೊಳೆಯಕ್ಕಲ್ಲ ಸುಳಿ. ಇವಾಗ ತೊಳ್ಕೊಂಡು ನೋಡಿ ಮೋಟಾರ್ ಕೊಡ್ತೀನಿ. ತೊಳಿತಾನೆ ಬಿಡಮ್ಮ. 7 ಗಂಟೆಗೆ ತೊಳೆದ್ರೆ ನೀನ್ ಏನ್ ಕೇಳಿ ಕೊಡ್ತೀನಿ ನೋಡಿ. ಅಮ್ಮ ಬೆಳಿಗ್ಗೆ ಸುಳಿ ಕಣಮ್ಮ, ಬೆಳಿಗ್ಗೆ ಎದೊಳಗಲ್ಲ. ರೊಗ್ಗದ ಗಂಡಿ ಬಾಕ್ಲ ಗಂಡಿ 7 ಗಂಟೆ ತಗೊಂಡು ಮನೆ ಕಡೆ ತೊಳಿತದ. ಕಳ್ಸಂಜೆ ಒಳ್ಳ ಕಾರ್ ತೊಳಕ್ಕೆ ತೊಳ್ಕೊ ಹೋಗು ನಾವ. ನಾಳೆಗೆ ಏನ್ ಕೇಳಿ ಕೊಡ್ತೀನಿ ದೇವಸ್ಥಾನದಾಗಿ. ಬೇಡ ನಂಗೇನು ತಿಂತಿಂಗಿರಲ್ಲ ಯಾಕೆ? ನನ್ನ ಹತ್ರ ಎಲ್ಲ ಅದೇ. ಓ ಎಲ್ಲ ಅದಂತೆ. ಏನಂತ ಬೆಳಕಾಳು ಆಗೋ ಅಮ್ಮ. ಏನೋ ಇದ್ ಮಾಡ್ಕೊಂಡ್ ಬಂದಳು. ಹೋಗಿ ಮಕನ ತೋರ್ಸು. ಯಾವ್ದೇ ಕರಗಿ ಹಿಂಗ್ ಹಾಕೊಂಡಿದ್ದಿ, ಪ್ಲಾಸ್ಟಿಕ್ ಹಾಕೊಂಡಿದ್ದಿ, ಉಬ್ಬು ಅದೇನೋ ಮಾಡ್ಸ್ಕೊಳೋದಿಲ್ಲ ಅಂತಿಂದ ಮಾಡ್ಸ್ಕೊಂಡ್ಬಿಟ್ಟಳು ಹೋಗಿ. ನೀನು ಮಾಡ್ಕೊಂಡು ನೀನ್ ಹೆಂಗ್ ಮಾಡ್ಕೊಂಡಿಲ್ಲ? ಎಲ್ಲ ಬೇಕು ಶೋಕಿ ಅವಳಿಗೆ. ಅವ ಹುಡುಗಿರು ಅಡ್ಡಿ ಬರ್ರಿ ಅಂದು ಬೇಡಮ್ಮ. ಏನ್ ಮಾಡ್ಕೊಳಕ್ಕೆ ಆಡ್ಕೊಂಡವ್ರಲ್ಲ ಯಾರು ಇದ್ ಮಾಡಲ್ಲ. ಬಾರಾಂಟಿ ಇಂದು ಯಾರು ಅವಳು ಹೆಂಗ್ ಹೋಗಿ ನೀವ್ ಹೇಳ್ತೀರ? ಅದು ಸರಿ ಹೇಳು. ಹಂಗಂದ್ರೆ ರೆಸ್ಟೋರೆಂಟ್ ಅದ್ರದ್ದು ಏನದು? ಪಾರ್ಲರ್. ಪಾರ್ಲರ್ ನೀ ಕರೆಕ್ಟ್ ಹೇಳು ಪೂರ್ತಿ. ಪಾರ್ಲರ್ ಫುಲ್ ಹೇಳು. ಡಿಟಿ ಪಾರ್ಲರ್ ಏನು? ಆಮೇಲೆ ಏನ್ ಯಾಕ ಕರೆಕ್ಟ್ ಫುಲ್ ಹೇಳು. ಬರಲ್ಲ ನನಗೋಸ್ಕರ ಹೇಳಲ್ವಾ? ಪಾರ್ಲರ್ ಪೂರ್ತಿ ಹೇಳು. ನಾನು ಅವತ್ತೇ ಅಪ್ಪ ಹೋಗಿ ಸೋಮವಾರ. ಅಮ್ಮ ಆಯ್ತು, ನಾನು ಹೇಳಕ್ ಕೇಳಮ್ಮ. ಪೂರ್ತಿ ಹೆಸರು ಹೇಳಮ್ಮ ಅದ್ರದ್ದು. ಅವಳು ಹೇಳ್ತಾಳು ನೀನ್ ಹೇಳು ಒಂದ್ಸಲಿ. ಒಂದೇ ಹೇಳಕ್ ಬರಲ್ಲ. ನನಗೋಸ್ಕರ ಹೇಳಲ್ವಾ? ಇದೇನಾ ಹಂಗಾರೆ? ಹೇಳಿವ ಅವಾಗ್ಲೇ. ಇನ್ನೊಂದ್ಸಲ ಹೇಳು. ಡಿಟಿ ಪಾರ್ಲರ್ ನಿಧಾನಕ್ಕೆ ಬಿಡಿಸಿ ಹೇಳು ಜೋರಾಗಿ. ಡಿಟಿ ಪಾರ್ಲರ್. ಏನು ಡಿಟಿನಾ? ಡಿಟಿ ಎಲ್ಲ ಕಣಮ್ಮ, ಅದು ಬ್ಯೂಟಿ. ಬ್ಯೂಟಿ
ಟೀ ಬ್ಯೂಟಿ ಪಾರ್ಲರು ಪಾರ್ಲರ್ ನೀನು ಹೋಗ್ಬೇಕಂತ ಹೋಗು. ನಾನೇ ಮಾಡಿಸ್ಬೇಕು ಅಲ್ಲೋಗಿ. ನೀನು ಅವ್ರ ಅಂಗಡಿ ನೋಡ್ಬೇಕಂತೆ. ನನಗೆ ಬೇಡ ತಾಯಿ. ಹೌದಾ? ಎಷ್ಟು ಮಾಡ್ಸಂದ್ರೆ ಹೆಂಗ ನಿನ್ಗೊಂದ್ಸಲಿ ಅವತ್ತೆಲ್ಲ ಓದ್ಲು ಅಂತ ಹೋಗಿದ್ದೀನ ಅಪ್ಪ ಮಾಡ್ತಾನೆ ಅದವತ್ತೆ ಹಂಗೆ ಏನೋ ಬ್ಯಾಂಕ್ ಎಲ್ಲ ಓಡಾಡ್ಬೇಕು ಅಂದಿದ್ ಸಟ ಹೋಗಿದ್ದೀನಿ ಇದ್ರ ಹೋಗಿ ಕಿವ್ನ ಕಾರ್ ಅನಿಸ್ತಾ ಗಾಯ್ಸ್ ನಮ್ಮ ಅಪ್ಪನ ಅವಲೇ ಇದೆ ಎದ್ರಾಕತ್ತಿದ್ದಲ್ಲ ನಮ್ಮ ಅಪ್ಪನೇ ಒಂದು ಅಡ್ಜಸ್ಟ್ ಮಾಡಿ ಕೊಟ್ಟವ್ರೆ. ನಾನು ಯಾರು ಮಾಡಿದೆ ಕೈ ಎತ್ತಿದ್ರು ನಮ್ಮ ಕ್ಲೋಸ್ ಫ್ರೆಂಡು ಹೋದ ಆಯ್ತು ಅವತ್ತು ತೊಳಿನಲ್ಲ ಅವ್ರೇನೆ ಈಸ್ಕೊಂಬಂದು ತೊಳಿ ಅಂದ್ರು ತೊಳಿತಾ ಇಲ್ಲ ಬೆಳಿಗ್ಗೆ ತೊಳಿಸ್ತೀನಿ ಇವಳ ಕೈಲಿ ನಾನಂತೂ ತೊಳಿಯಲ್ಲ. ನೀಟಾಗಿ ಬನೀನ್ ಬಟ್ಟೆಲಿ ಒರೆಸು ಗಾರ ಬರ್ತದಿಲ್ಲ ಅಂದ್ರೆ ಹತ್ತಿ ಬಟ್ಟೆಲಿ ರುಬ್ಬಿಡ್ತೀನಿ. ಬರ್ಲಾ ಟಾಟಾ ಬೈ ಬೈ. ಮನೆ ಕತ್ತೀನಿ ನಾನು ನಿದ್ದೆ ಬರ್ತೈತೆ. ಸಿಗೋಣ ನಾಳೆ. ಅಲ್ಲಿವರೆಗೂ ಟಾಟಾ ಬೈ ಬೈ. ಆಯ್ತಾ ಒಂದು ರೆಡಿ ಆಗಿ ಜಲ್ದಿ ತಾನೆ. ನಾನು ಬರಲ್ಲಪ್ಪ. ಯಾಕೆ ಅಲ್ಲೋಡಮ್ಮ ನಾನು ಬರಲ್ಲ. ನೀವಾಗ ನೀನ್ ಬತ್ತಿದ್ದಲ್ಲ ನೀನ್ ಮಂತವಿ ಏನ್ ಮಾಡ್ತಿದ್ದಿ ನೀನ್ ಒಬ್ಳಿಲ್ಲಿ. ನೀವು ಹೋಗ್ಬಿಟ್ಟು ಹೋಗ್ರಿ. ಏ ನಡೆ ಬಾಬು. ಇಲ್ಲ ನಾನು ಬರಲ್ಲ. ನಾನ್ ಯಾವ್ಯಾವ ಗಾಡಿಗೆ ಗೊತ್ತಿರ್ಲಿವಾ ಆಯಾ ನೀನ್ ನಡಿ. ನೀವ್ ಬಿಡೋಲ್ಲ ಅನ್ಕೊಂಡಿದ್ದೀವಿ ಇವಾಗ. ಮನೆ ತಾವ ಏನ್ ಮಾಡ್ತೀವಿ ಕೂತ್ಕೊಂಡೆ. ನಾನು ಬರಲ್ಲ ಹೋಗ್ರ ನೀವು. ನಮ್ ದನ ಕರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿದೀನಿ. ತಲೆ ಕಷ್ಟ ಮಾಡ ಬಾ ನೀನು. ಬರಲ್ಲ ನೀನ್ ಹಂಗಾರೆ. ಇನ್ನೊಂದ್ಸರಿ ಮಾತಾಡ್ತೀನಿ ನಾನು ನೋಡೋಣ. ಆಯ್ತು ಬಾಯ್ ನೀನ್ ಮಾಡ್ತೀನಿ.